ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಇವತ್ತು ನಾನು ಪರಿಚಯ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರೈತ ಸಂಘದ ವಿಚಾರವಾಗಿ ಹೆಸರನ್ನ ಬಂದಂತಹ ಸಂದರ್ಭದಲ್ಲಿ ಮೊದಲು ಹೆಸರು ಬರುವಂಥದ್ದೇ ಇವರ ತಂದೆ ಹೆಸರು KS ಪುಟ್ಟಣ್ಣಯ್ಯ. KS ಪುಟ್ಟಣ್ಣಯ್ಯ ಅವರು ದೈವಾಧೀನರಾದ ನಂತರ ಅವರ ಮಗ ರಾಜಕೀಯಕ್ಕೆ ಬರ್ತಾರೆ. ಅದಾದ ಮೇಲೆ ಅವರು ಯಾವಾಗ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ, ಬಹಳಷ್ಟು ಆಶಾಭಾವನೆ ಈ ಕ್ಷೇತ್ರದಲ್ಲಿರುವಂತಹ ಜನರದಾಗತ್ತೆ. ಯಾಕಂದರೆ ಇವರು ಮೂಲತಃ ಏನಂದರೆ ಇಲ್ಲೇ ಇದ್ದು ರೈತ ಹೋರಾಟವನ್ನು ನೋಡಿ, ತಂದೆಯವರ ಹೋರಾಟವನ್ನು ನೋಡಿ, ತದನಂತರ ಅವರು ಏನಂದರೆ ತಮ್ಮ ಶಿಕ್ಷಣದ ಜೊತೆಗೆ ವಿದೇಶದಲ್ಲೂ ಹೋಗಿ ಅಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡು ತದನಂತರ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಧುಮುಕಿರ್ತಕ್ಕಂತಹ ನಾಯಕ. ಈಗ ಅವರ ಕಲ್ಪನೆ ದೊಡ್ಡ ಮಟ್ಟದಿದೆ. ಒಂದು ಹೊಸ ಆಶಾಭಾವನೆಯೊಂದಿಗೆ, ಹೊಸ ಪರಿಕಲ್ಪನೆಯೊಂದಿಗೆ ತಮ್ಮ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನು ತರಬೇಕು. ಅದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಅನ್ನುವಂತಹ ಒಂದು ಕಲ್ಪನೆ ಏನಿತ್ತಲ್ಲ, ಆ ಕಲ್ಪನೆಯನ್ನು ತನ್ನ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಕಾರ್ಯಕ್ರಮದ ರೂಪುರೇಷೆ ಏನು, ಆ ಕಾರ್ಯಕ್ರಮದ ಮುಂದಾಲೋಚನೆ ಏನು, ಆ ಕಾರ್ಯಕ್ರಮ ಹೇಗೆ ಅನುಷ್ಠಾನ ಆಗುತ್ತೆ, ಅದರಲ್ಲಿ ಯಾವೆಲ್ಲ ವಿಚಾರಗಳು ಅಳವಡಿಸಿಕೊಳ್ಳಲಾಗಿದೆ ಅನ್ನುವಂತಹ ವಿಚಾರವನ್ನು ನೇರವಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅವರಿಂದ ತಿಳ್ಕೊಳ್ಳುವಂತಹ ಕೆಲಸ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬ ಜನರಿಗೆ ಗ್ರಾಮ ಸ್ವರಾಜ್ ಅನ್ನುವಂತಹ ಕಲ್ಪನೆ ಕೇವಲ ಪುಸ್ತಕದಲ್ಲಿ ಮಾತ್ರ ಓದಿರುವಂಥದ್ದಿದೆ. ಅದು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ಬಂದೇ ಇಲ್ಲ. ನೀವು ಸ್ವರಾಜ ಉತ್ಸವವನ್ನು ಮಾಡ್ತಾ ಇದ್ದೀರಾ. ಈ ಉತ್ಸವಕ್ಕೆ ಯಾವ ರೀತಿಯಾದಂತಹ ಕಲ್ಪನೆ ಇದೆ ನಿಮ್ಮದು? ಯಾವ ರೀತಿಯಾದಂತಹ ಯೋಜನೆಯನ್ನು ಮಾಡ್ಕೊಂಡಿದ್ದೀರಿ? ಮೂಲತಃ ಈ ಯೋಜನೆ ಏನು ಅಂತ? ಈಗ ಈ ಸ್ವರಾಜ್ ಉತ್ಸವ ಅಂತ ಇದನ್ನು ಕರಿತಾ ಇದ್ದೀವಿ. ಇದು ಏನು ಮೇಜರ್ ಆಗಿ ನಾವು ಮಾಡಬೇಕಂತ ಇರೋಂಥದ್ದು ಏನು ಸೆಲ್ಫ್ ರಿಲಯನ್ಸ್, ಅಂದರೆ ಸ್ವಾವಲಂಬಿ ಬದುಕನ್ನು ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಾವಿಲ್ಲೇನು ಹೊಸ್ದಾಗಿ ಮಾಡ್ತಾಯಿಲ್ಲ. ಇದು ನಿಜ ಹೇಳ್ಬೇಕಂದ್ರೆ ಇದನ್ನು ಮುಂದಕ್ಕೆ ತರ್ತಾ ಇದ್ದೀವಿ ಅಷ್ಟೇ. ಏನು ಹಿಂದೆ ಮಹಾತ್ಮ ಗಾಂಧೀಜಿಯವರು ಅವ್ರ ಕಲ್ಪನೆ ಏನಿತ್ತು ಅದನ್ನು ಆಗಲೇ ಇಂಪ್ಲಿಮೆಂಟ್ ಮಾಡಿದರು. ಬಟ್ ಅದನ್ನು ನಾವು ಇನ್ನೂ ಈವಾಗಿನ ಕಾಲಕ್ಕೆ ತಕ್ಕಂಗೆ ಆ ಗ್ರಾಮ ಸ್ವರಾಜ್ಯದ ಏನು ಆಶಾಭಾವನೆ ಇತ್ತು ಅದನ್ನು ತಂದು ಈ ಹೊಸ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡು ಮತ್ತು ಹೊಸ ಇವಾಗೇನು ಕಲಿತಾ ಇದ್ದೀವಿ, ನಾವು ದಿನನಿತ್ಯ ನಾವು ಕಲಿತಾ ಇದ್ದೀವಿ, ಅದನ್ನು ನಾವು ಏನು ಸಮಸ್ಯೆಗಳ ಬಗ್ಗೆ ಅರಿವು ಬರ್ತಾ ಇದೆ, ಈ ಸಮಸ್ಯೆಗಳ ತಕ್ಕಂಗೆ ನಾವು ಈ ಕಾಲಕ್ಕೆ ತಕ್ಕಂಗೆ ತಂತ್ರಜ್ಞಾನನ ಬಳಸ್ಕೊಂಡು ಯಾವ ಥರ ಗ್ರಾಮ ಸ್ವರಾಜ್ಯನ ಬಿಲ್ಡ್ ಮಾಡಬೇಕು, ಸ್ವರಾಜ್ಯನ ಯಾವ ಥರ ಬಿಲ್ಡ್ ಮಾಡ್ಕೋಬೇಕು, ಸ್ವಾವಲಂಬಿ ಬದುಕನ್ನ ಕಟ್ಕೋಬೇಕು, ಸ್ವಾವಲಂಬಿಯಾಗಿ ನಾವು ಯಾವ ಥರ ನಮ್ಮ ಹಳ್ಳಿಗಳನ್ನು ಬೆಳೆಸ್ಕೋಬೇಕು, ನಮ್ಮ ಹಳ್ಳಿಯಲ್ಲಿರೋಂಥ ಸ್ವತ್ತು ಅದನ್ನು ಬೆಳೆಸ್ಕೊಂಡು ನಾವು ನಮ್ಮ ಬದುಕು ಯಾವ ಕಟ್ಕೋಬೇಕು, ನಮ್ಮ ಮನೆ ಯಾವ ಥರ ಕಟ್ಕೋಬೇಕು, ನಾವು ಪಂಚಾಯಿತಿಗಳನ್ನು ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು, ಈ ಎಲ್ಲ ಕಲ್ಪನೆಗಳನ್ನ ಇಟ್ಕೊಂಡು ಈ ಸ್ವರಾಜ್ ಉತ್ಸವವನ್ನು ಮಾಡಿದ್ದೀವಿ. ಇದೇನು ಮೊದಲನೇ ಶುರುವಾಗ್ದಾಗಿಂದನೂ ಈ ಸ್ವರಾಜ್ ಉತ್ಸವ ಇರಲಿಲ್ಲ ನಮ್ಮ ತಲೆಯಲ್ಲಿ. ಸೊ ನಮಗೆ ಸಮಸ್ಯೆಗಳು ಅರ್ಥ ಆಯ್ತಾ ಹೋಯ್ತಾ ಇದು ಆಳವಾಗಿ ಅರ್ಥ ಆಗೋಕ್ಕೆ ಶುರುವಾಯಿತು. ಸಿಸ್ಟಮ್ ಈಗ ನಿಮಗೆ ಗೊತ್ತಿರೋಂಗೆ ನಮ್ಮ ಗೌರ್ಮೆಂಟಲ್ಲಿ ಎಲ್ಲ ಆಫೀಸರ್ಸು ನಾವು ಹುದ್ದೆಗಳನ್ನು ತುಂಬಕ್ಕೆ ಆಗಿಲ್ಲ. ಇನ್ನೂ 30-40% ಆಫೀಸ್ ಸ್ಟ್ರೆಂತಲ್ಲಿ ನಾವು ನಡೆಸ್ತಾ ಇದ್ದೀವಿ. ಇನ್ನೂ ಸುಮಾರು ಜನ ಬೇಕು. ನಾವು ಎಲ್ಲದಕ್ಕೂ ನಾವು ಸರ್ಕಾರದಿಂದ ಆಗಬೇಕು, ಸರ್ಕಾರನೇ ಬಂದ್ ಮಾಡಬೇಕು ಅಥವಾ ನಮ್ಮ ತಾಲೂಕು ಪಂಚಾಯಿತಿ ಮಾಡಬೇಕು ಅಂತ ಕಾಯ್ಕೊಳ್ಳೋದು ಬೇಡಿ. ನಮಗೂ ನಮ್ಮದೇ ಆದಂಥ ಜವಾಬ್ದಾರಿಗಳಿದೆ. ನಮ್ಮ ಬದುಕು ಕಟ್ಕೊಳ್ಳೋಕ್ಕೆ ನಮ್ಮ ಕಮ್ಯುನಿಟಿಗಳನ್ನು ಯಾವ ಥರ ಮೊಬಿಲೈಸ್ ಮಾಡಬೇಕು, ಈ ಎಲ್ಲ ಅಂಶಗಳಿದೆ. ಈ ಸ್ವರಾಜ್ ಉತ್ಸವದ ಒಂದು 12 ಅಂಶಗಳನ್ನ ತಗೊಂಡಿದ್ದೀವಿ. ಏನು ಸರ್ವತೋನ್ಮುಖ ಅಂದರೆ ಹೊಲಿಸ್ಟಿಕ್ ಡೆವಲಪ್ಮೆಂಟನ್ನು ನಾವು ಮಾಡಬೇಕಂತ ಈ ಹಲವಾರು ಸಂಸ್ಥೆಗಳು ಯಾರು ತಜ್ಞರಿದ್ದರು ಆ ತಜ್ಞರುಗಳನ್ನು ಕರ್ಕೊಂಡು ಬಂದು ಅವ್ರಿಗೆ ಏನು ಕೆಲಸ ಮಾಡಿದರು ಬೇರೆ ಕಡೆ ಆ ಬ್ಲಾಕ್ಗಳನ್ನು ಈಗ ನಮ್ಮ ಈ ಹೊಲಿಸ್ಟಿಕ್ ಡೆವಲಪ್ಮೆಂಟ್ಗೆ ಒಂದೊಂದು ಬ್ಲಾಕ್ಗೆ ಯಾರು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ಅವರಿಂದ ಕಲ್ತ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡಿಸ್ಕೊಂಡು ಅದನ್ನು ನಮ್ಮ ಜನರಿಗೆ ತಿಳಿಸ್ಕೊಟ್ಟು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಶಾಭಾವನೆ. ಸರಿ, ಸ್ವರಾಜ್ ಉತ್ಸವದಲ್ಲಿ ಬರೋಬ್ಬರಿ 30ಕ್ಕೂ ಹೆಚ್ಚು NGOಗಳು ಭಾಗಿಯಾಗ್ತಾ ಇದ್ದಾವೆ. ಆ NGOಗಳು ಹೇಗಿದ್ದಾವೆ ಅಂತಂದರೆ, ನಾನು ನೋಡೋರ ಪ್ರಕಾರ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಅದರ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್, ಅದಾದ ಮೇಲೆ ಕ್ಲೈಮೇಟ್ ಚೇಂಜ್ ಬಗ್ಗೆ, ಅಂದರೆ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಇರುವಂತಹ ಯಾವ್ಯಾವ ವಿಭಾಗಗಳಿದ್ದಾವೆ. ಗುಡಿ ಕೈಗಾರಿಕೆಯಿಂದ ಹಿಡ್ಕೊಂಡು ಆರೋಗ್ಯದವರೆಗೆ, ಶಿಕ್ಷಣದಿಂದ ಹಿಡ್ಕೊಂಡು ಗ್ರಾಮದಲ್ಲಿರುವಂತಹ ವಸ್ತುಗಳನ್ನು ಅಥವಾ ಇಲ್ಲಿರುವಂತಹ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು, ಆ ಬಳಕೆ ಮಾಡ್ಕೊಂಡು ಇಲ್ಲಿರುವಂತಹ ಜನರು ಯಾವ ರೀತಿಯಾಗಿ ಸದೃಢರಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿದ್ದಾವೆ. ಈ NGOಗಳು ಯಾಕೆ ಈ ಒಂದು ನಿಮ್ಮ ಜೊತೆಗೆ ಜೋಡಿಸ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅಂತ? ಸೊ ಈಗ ನಿಮಗೆ ಗೊತ್ತಿರೋಂಥದ್ದು ಈ ನಮ್ಮ ಟೆಕ್ನಾಲಜಿ ವರ್ಲ್ಡಲ್ಲಿ ಅಥವಾ ಬೇರೆ
ಬಿಸ್ನೆಸ್ ವರ್ಲ್ಡಲ್ಲಿ ಏನಂದರೆ ಕನ್ಸಲ್ಟೆಂಟ್ಸ್ ಅಂತ ಕರೀತಾರೆ. ಕನ್ಸಲ್ಟೆಂಟ್ಸ್ನ ಯಾಕೆ ಕರೀತಾರೆ ಅಂದರೆ ನಮಗೆ ಗೊತ್ತಿಲ್ಲ, ಅವ್ರು ನಮ್ಗೆ ಗೊತ್ತಿಲ್ಲದೆ ಹೇಳ್ಕೊಳ್ಳಿ ಅಂತಲ್ಲ. ನಾವು ದಿನನಿತ್ಯ ಸಮಸ್ಯೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ನಳ್ತಾ ಇರ್ತೀವಿ. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ವಿ ಆರ್ ಟೂ ಕ್ಲೋಸ್ ಟು ದ ಪ್ರಾಬ್ಲಮ್. ವೆನ್ ಯು ಆರ್ ಟೂ ಕ್ಲೋಸ್ ಟು ದ ಪ್ರಾಬ್ಲಮ್, ಈ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಕ್ಕೆ ನಿಮ್ಮದೇ ಆದಂಥ ನಿಮ್ಮ ತಲೆಯಲ್ಲಿ ಒಂದು ನ್ಯಾರೋ ಮೈಂಡ್ ಸೆಟ್ ಇರ್ತದೆ. ಸೊ ಹೊರ್ಗಡೆಯಿಂದ ಬಂದು ಈ ಪ್ರಾಬ್ಲಮ್ನ ನೋಡಿದಾಗ ಅವ್ರಿಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗ್ತದೆ, ದೃಷ್ಟಿಕೋನ ಬೇರೆ ಇರ್ತದೆ. ಅವರು ಈ ಸಮಸ್ಯೆನ ನೋಡೋ ದೃಷ್ಟಿಕೋನ, ಆ ದೃಷ್ಟಿಕೋನ ತರಿಸ್ಕೊಂಡು ನಾವು ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಈ ಕಾರಣಕ್ಕೋಸ್ಕರ ಈ ಹಲವಾರು ಸಂಸ್ಥೆಗಳ ಹತ್ರ, ಪ್ಲಸ್ ಅವ್ರದ್ದು ಏನಂದರೆ ಅವ್ರು ಬೇರೆ ಕಡೆನೂ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮಗಳು, ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿದ್ದಾರೆ, ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾವು ವಿ ಡಿಡ್ಂಟ್ ವಾಂಟ್ ಟು ರೀಇನ್ವೆಂಟ್ ದ ವೀಲ್. ಸೊ ನಾವು ಸುಮ್ಮನೆ ನಾವೇ ಎಲ್ಲ ಮಾಡ್ಕೋತೀವಿ, ನಾವೇ ಕಲ್ತ್ಕೊಂಡು ಸರಿ ತಪ್ಪುಗಳನ್ನ ಕಳ್ಕೊಳ್ಳೋ ಬದಲು ಟೈಮ್ನ ಶಾರ್ಟನ್ ಮಾಡೋಕ್ಕೆ, ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಫಸ್ಟು ಅವ್ರ ಹತ್ರ ಹೆಂಗೆ ಮಾಡ್ಬೇಕಂತ ನೋವು ಇದೆ, ಹೆಂಗಿದೆ, ಏನು ಮಾಡಬೇಕು ಅಂತ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲನೂ ವರ್ಕ್ ಆಗದೆ ಇರ್ಬೋದು, ಅಟ್ಲೀಸ್ಟ್ 50, 60, 70% ವರ್ಕ್ ಆಗ್ಬೋದು, ಬೇರೆ ಕಡೆ ವರ್ಕ್ ಆಗಿರೋದು. ಅದನ್ನು ತಗೊಂಡು, ಎರಡನೇದು ಹೊರಗಡೆಯವರ ದೃಷ್ಟಿಕೋನನೂ ನಾವು ಬಳಕೆ ಮಾಡ್ಕೊಂಡು ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು. ಅವ್ರು ಪರ್ಮನೆಂಟಾಗಿ ಇಲ್ಲಿ ಇರೋರಲ್ಲ. ನಮ್ಗೆ ಯಾವ ಥರ ಸೊಲ್ಯೂಷನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳ್ಕೊಟ್ಟು ನಮ್ಮ ಜನರು ನಾವು ಮಾಡ್ಕೊಂಡು ಹೋಗ್ಬೇಕಂದ್ರೆ, ನಾವು ಅವ್ರನ್ನ ಕರ್ಕೊಬಂದ್ಬಿಟ್ಟು ಎಲ್ಲ ಜನರಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಜನರಿಗೆ ಯಾವ ಥರ ಅವ್ರ ರಿಸಲ್ಟ್ಸ್ನ ಪಡ್ಕೋಬೇಕು ಅಂತ ತಿಳಿಸ್ಕೊಡಿ ಅಂತ ಕರ್ಕೊಂಬಂತಿರೋಂಥದ್ದು. ಅದಕ್ಕೋಸ್ಕರ ಅವರು ಅದೇ ನಮ್ಗೆ ಅನಿಸಿದಂಗೆ ಮಾಡ್ತಾಯಿದ್ದೀವಿ. ಸರಿಯೋ ತಪ್ಪೋ ಗೊತ್ತಿಲ್ಲ, ನಮಗೆ ತಲೆಯಲ್ಲಿ ತೋಚ್ದಂಗೆ ಯಾವ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ವಿ ದಿನನಿತ್ಯ, ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕನ್ನೋದು ಒಂದೇ ಗುರಿ. ಇದು ಸಕ್ಸಸ್ಫುಲ್ ಆಗುತ್ತೋ ಫೇಲಿಯರ್ ಆಗುತ್ತೋ ನಮ್ಗೆ ಅದು ಗೊತ್ತಿಲ್ಲ ಇನ್ನು, ಬಟ್ ಪ್ರಯತ್ನ ಅಂತೂ ಆನೆಸ್ಟಾಗಿ ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಈ ಕಾನ್ಸೆಪ್ಟ್ ಇಟ್ಕೊಂಡಿರೋ ಸಂದರ್ಭದಲ್ಲಿ ನೀವು ಹೇಳಿದ್ರಿ 12 ವಿಭಾಗಗಳನ್ನು ಇಟ್ಕೊಂಡಿದ್ರಿ ಅಂತ. 12 ವಿಭಾಗಗಳಲ್ಲಿ ಆಡಳಿತ ಇದೆ, ಶಿಕ್ಷಣ ಇದೆ, ಅದಾದಮೇಲೆ ಹೆಲ್ತ್ ಇದೆ, ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಈ ಹಳ್ಳಿಗಳಲ್ಲಿ ಲಿಂಗ ಸಮಾನತೆ ತುಂಬ ಇದೆ. ಯಾಕಂದರೆ ಇದು ತುಂಬ ಅವಶ್ಯಕತೆ ಬೇಕಾಗಿರುವಂಥದ್ದು. ಜನರಿಗೆ ಏನಂದರೆ ಸ್ಪೆಷಲಿ ಈಗಿನ ಮಕ್ಕಳಿಗೆ ಲಿಂಗ ಸಮಾನತೆಯ ಬಗ್ಗೆ ಅರಿವಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿದೆ. ಈ ಗ್ರಾಮದಲ್ಲಿ ಮುಂಚೆ ಹೇಗಿತ್ತು ಅಂದರೆ ಗಾಂಧೀಜಿಯವರ ಕಲ್ಪನೆಯ ಈ ಗ್ರಾಮ ಸ್ವರಾಜ್ಯದಲ್ಲಿ ಯಾವಾಗ ಒಂದು ಗ್ರಾಮ ಅಭಿವೃದ್ಧಿ ಆಗುತ್ತೆ, ಆಟೋಮೆಟಿಕ್ ಆಗಿ ದೇಶ ಅಭಿವೃದ್ಧಿ ಆಗುತ್ತೆ. ಗ್ರಾಮದಲ್ಲಿ ಎಲ್ಲವೂ ಇದೆ, ಆದರೆ ಎಲ್ಲವನ್ನ ಬಿಟ್ಟು ಈಗ ಯುವಜನತೆ ಗ್ರಾಮವನ್ನು ಬಿಟ್ಟು ಸಿಟಿ ಕಡೆ ಹೋಗ್ತಾ ಇದ್ದಾರೆ. ಸಿಟಿಯಲ್ಲಿ ಹೋಗ್ತಾ ಇರುವಂತಹ ಜನರನ್ನ, ಯುವಜನತೆಯನ್ನು ವಾಪಸ್ ಕರ್ಕೊಂಬರೋದಕ್ಕೆ ನಿಮ್ಮ ಈ ಸ್ವರಾಜ್ ಯೋಜನೆ ಅಥವಾ ಈ ಒಂದು ನಿಮ್ಮ ಪ್ಲ್ಯಾನ್, ನಿಮ್ಮ ಈ ಕೂಸು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ? ಸೊ ಲಾಂಗ್ ಟರ್ಮ್ ವಿಷನ್ ಅದೇ. ನಿಮಗೆ ನಮ್ಮ ದೇಶ ಏನಾದರೂ ಇಷ್ಟು ಚೆನ್ನಾಗಿ ನಡೀತಾ ಇರೋದಂದರೆ ITBT ಇಂದ ಒಂದು ಕಡೆ ಆದರೆ ಅದು ಬರೀ 15% ಮಾತ್ರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಏನಾದರೂ ನಮ್ಮ ದೇಶ ನಡೀತಾ ಇದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಅಗ್ರಿಕಲ್ಚರ್ ಬೇಸ್ಡ್ ಬೈ ಪ್ರಾಡಕ್ಟ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, 5 ಜನ 10 ಜನ 50 ಜನ ಈ ಥರ ಇಂಡಸ್ಟ್ರಿಗಳು 60% ನಮ್ಮ ದೇಶ ನಡೀತಾ ಇರೋದು ಇಂಥ ಸಣ್ಣ ಕೈಗಾರಿಕೆಗಳಿಂದ. ನಾವು ಸ್ಟ್ರೆಂಥನ್ ಮಾಡಬೇಕಾಗಿರೋದು ಆ 60%ಅಲ್ಲಿರೋಂಥ ಏನು ಇಂಡಸ್ಟ್ರಿಗಳನ್ನು. ಪ್ಲಸ್ ಏನಂದರೆ ಕ್ಲೋಸ್ ಟು ದ ಸೋರ್ಸ್. ನಾವಿಲ್ಲಿ ಬೆಳೆಗಳನ್ನು ಬೆಳಿತೀವಿ. ನಾವು ಯಾವಾಗ ನಾವು ಬೆಳೆ ಎಲ್ಲಿ ಬೆಳಿತೀವಿ ಅಲ್ಲೇ ನಾವು ಉತ್ಪನ್ನಗಳನ್ನು ತಯಾರು ಮಾಡಿದ್ರೆ ನಮ್ಮ ದುಡ್ಡು ಇನ್ನೂ ಅಲ್ಲೇ ಉಳ್ಕತ್ತದೆ ಲೋಕಲಿ. ಹೆಂಗೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಟನ್ ಟೊಮೆಟೊ ಬೆಳೆದ್ಬಿಟ್ಟು ನಾನು ತೊಗೊಂಡೋಗಿ ಮೈಸೂರಿಗೆ ಹಾಕ್ಬಿಟ್ರೆ ರೈತನಿಗೆ ಬರಬೇಕಾಗಿರೋ ದುಡ್ಡು ಮಾತ್ರ ಸಿಗುತ್ತೆ, ವಾಪಸ್ ನಮ್ಮ ಊರಿಗೆ ಬರ್ತದೆ. ಅದು 30%. ಅವ್ರು ₹1 ಮಾರಿದ್ರೆ ನಮ್ಮ 30 ಪೈಸೆ ಮಾತ್ರ ನಮ್ಮ ರೈತನಿಗೆ ಬರೋದು. ಇನ್ನು ಮುಂದಕ್ಕೆ ಹೋಗೋದ ಗುಡಿ ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಮೊದಲು ನಾವು ಉದ್ಯೋಗಗಳಿಗೆ ಕೊಡ್ತೀವಿ. ಎರಡನೇದು ಉದ್ಯೋಗಗಳು ಕೊಟ್ಟಾಗ ಅಲ್ಲಿ ನಮ್ಮ ಎಕಾನಮಿ ಬೆಳೀತದೆ. ಇನ್ನೊಂದಷ್ಟು ಉದ್ಯೋಗರಷ್ಟು ಸೃಷ್ಟಿ ಆಯ್ತಾರೆ, ಅವ್ರಿಗೆ ಸಂಬಳ ಕೊಡ್ತೀವಿ, ಆ ಸಂಬಳದಿಂದ ಅವ್ರು ಖರ್ಚು ಮಾಡ್ತಾರೆ, ವಹಿವಾಟು ಜಾಸ್ತಿ ಆಯ್ತದೆ ಲೋಕಲಿ. ನಾವು ₹100 30 ಪೈಸೆ ಬರ್ತೈತೆ, ಅದರಲ್ಲಿ 60 ಪೈಸೆ ಮಾಡ್ಬೋದಾ, 50 ಪೈಸಾನ ನಾವು ಇಲ್ಲೇ ಕ್ಲೋಸ್ ಟು ದ ಸೋರ್ಸ್ ನಾವು ಪ್ಯಾಕಿಂಗ್ ಆಗಲಿ, ಬೈ ಪ್ರಾಡಕ್ಟ್ಸ್ ಆಗಲಿ, ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಮಾಡೋಕ್ಕಾಗತ್ತಾ ಅಂತ ನಾವು ನೋಡಬೇಕು. ಈ ವ್ಯವಸ್ಥೆ ನಾವು ಸರಿಪಡಿಸ್ಕೊಂಡ್ರೆ ನಾವು ನಮ್ಮ ಹಳ್ಳಿಯ ಜನರನ್ನ ವಾಪಸ್ ತರ್ಬೋದು. ಯಾಕೆಂದರೆ ಅವ್ರುಗಳಿಗೂ ಅಲ್ಲಿ ಕಷ್ಟ. 15,000 20,000 30,000 ಕೊಟ್ಟು ಅಲ್ಲಿ ಸಣ್ಣ ನಾವು ನೋಡಿದ್ದೀವಿ ಎಲ್ಲರೂ. ಒಂದು ರೂಮಲ್ಲಿ 4-5 ಜನ ಒಟ್ಟಿಗೆ ಇರ್ತಾರೆ, ಮನೆ ನೋಡ್ಕೋಬೇಕು, ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ಅರ್ಧ ಸಂಬಳ ಸಿಕ್ಕಿದ್ರೂ ಇಲ್ಲಿ ನೆಮ್ಮದಿಯ ಜೀವನ ಕೊಡ್ಬೋದು ಅನ್ನೋದು ನಮ್ಮ ಆಸೆ. ಇದನ್ನು ಮಾಡಬೇಕಂತ ನಾವು ಏನು ಲೋಕಲ್ ಎಕಾನಮಿನ ನಾವು
ಆದಷ್ಟು ಬೆಳೆಸಬೇಕು, ಉದ್ಯೋಗನ ಸೃಷ್ಟಿ ಮಾಡಬೇಕು, ಯುವಜನತೆಗೆ ಉದ್ಯೋಗಗಳನ್ನು ಅವರೇ ಯಾವ ಥರ ಕಟ್ಕೋಬೇಕು ಅನ್ನೋದು. ಈಗ ನಾವು ಬರೀ ಮಾಡಿಬಿಟ್ಟು ಎಲ್ಲನೂ ಮಾಡ್ಕೊಡೋಕ್ಕಾಗಲ್ಲ, ಹೆಂಗೆ ಮಾಡ್ಕೋಬೇಕಂತ ತೋರಿಸ್ಬೇಕು ಅನ್ನೋದು ಈ ಮುಖ್ಯ ಉದ್ದೇಶ. ಸರ್, ಈಗ ನೀವು ಹೇಳ್ತಾ ಇದ್ರಿ ಈ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು ನಿಮಗೆ. ಈ ಕ್ಷೇತ್ರದ ಅತಿ ಹೆಚ್ಚು ಜನ ಇರುವಂಥದ್ದು ರೈತರು. ಅದರಲ್ಲೂ ಸ್ಪೆಷಲಿ ಏನಂತಂದರೆ ಭತ್ತವನ್ನು ಬೆಳೀತಾರೆ, ಕಬ್ಬನ್ನು ಬೆಳೀತಾರೆ. ಈ ಹಿಂದೆ ಮಾಡ್ಕೊಂಡು ಬಂದಿರತಕ್ಕಂತಹ ರೀತಿಯಲ್ಲಿ ಇನ್ನೂವರೆಗೂ ಸಹಿತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಬದಲಾವಣೆ ಅದರಲ್ಲಿ ತಂತ್ರಜ್ಞಾನ ಆಗಿರ್ಬೋದು, ಅಥವಾ ರಸಗೊಬ್ಬರದ ಬಳಕೆ ಆಗಿರ್ಬೋದು, ಅಥವಾ ಏನಂದರೆ ಸಾವಯವ ರೀತಿಯನ್ನು ಬಳಕೆ ಮಾಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಅದ್ರ ಬಗ್ಗೆ ತುಂಬ ಜನರಿಗೆ ಅರಿವಿಲ್ಲ. ಹಳೆ ಪದ್ಧತಿಯನ್ನು ಬಳಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದರಿಂದ ಇಳುವರಿನೂ ಸಹಿತ ಕಮ್ಮಿ ಬರ್ತಾ ಇದೆ. ಅದರ ಜೊತೆಗೇನೆಂದರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅವ್ರಿಗೆ ಯಾವ ರೀತಿಯಾದಂಥ ಅರಿವು ಮೂಡಬಹುದು ಅಂತ. ಸೊ ನಂಬರ್ 1 ನೀತಿ ಆಯೋಗದಲ್ಲಿ ರಿಪೋರ್ಟ್ ಬಂದಿತ್ತು ಕಳೆದ ವರ್ಷನೂ ಅಷ್ಟೇ. ನಮ್ಮ ನಂಬರ್ 1 ಸಮಸ್ಯೆ ಇರೋಂಥದ್ದು, ನಮ್ಮ ದೇಶದಲ್ಲಿ ನಮ್ಮ ರೈತರು ಬೆಳೆ ಬೆಳೀತಿರೋ ಪದ್ಧತಿ. ಆ ಬೆಳೆ ಬೆಳೀತಿರೋ ಪದ್ಧತಿ ಸರಿಪಡಿಸಿದ್ರೆ ನಮ್ಮ ತಳೆ ಆದಾಯ ಏನಂತಾರೆ ಪರ್ ಕ್ಯಾಪಿಟ ಇನ್ಕಮ್ ಅದು ಜಾಸ್ತಿ ಆಯ್ತದೆ. ಅದನ್ನು ಜಾಸ್ತಿ ಮಾಡಿಸೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ, ನಾವು ಎಲ್ಲಾದ್ರದ್ದು ಯಾವಾಗ ನಾವು ಈ ಚುನಾವಣೆಗೆ ಮುಂಚೆನೂ ನಾವು ಎಕನಾಮಿಕ್ಸ್ನೇ ಲೆಕ್ಕ ಹಾಕ್ತಾಯಿದ್ವಿ. ಹೆಂಗೆ ರೈತರಿಗೆ ಎಲ್ಲಿ ಖರ್ಚು ಮಾಡ್ತಾರೆ, ಆ ಖರ್ಚನ್ನ ನಿಲ್ಸೋಕ್ಕೆ ಏನು ಕೆಲಸ ಮಾಡಿದ್ರೆ ನಾವು ಸರಿ ಆಯ್ತೀವಿ, ಅಥವಾ ಅವ್ರ ಆದಾಯ ಯಾವ ಥರ ಹೆಚ್ಚಿಗೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಬೆಳೆ ಬೆಳೀತಿರೋ ಪದ್ಧತಿ ಹಳೆ ಪದ್ಧತಿಯಾಗಿದೆ, ಅದನ್ನು ಬದಲಾವಣೆ ಮಾಡಲೇಬೇಕು. ಇವಾಗ ಬದಲಾವಣೆ ಮಾಡಬೇಕಾದ್ರೆ ಅನಿವಾರ್ಯತೆ ನಮಗೆ ಬಂದಿದೆ. ಈಗ ಅದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಸುಮಾರು ಸಂಸ್ಥೆಗಳು ಬಂದಿದೆ. ಅಂದರೆ ಬರೀ ಇವತ್ತೇನೆಂದರೆ ನಮ್ಮ ಉತ್ಸವದಲ್ಲಿ ಬಂದವ್ರಿಗೆ, ಇಲ್ಲಿ ಎಂಟ್ರ್ ಆದವ್ರಿಗೆ ಈ ಥರನೂ ಸಾಧ್ಯ ಅಂತ ಒಂದು ಅವ್ರ ಯೋಚನೆನ ಇನ್ಸ್ಟಾಲ್ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇರೋದು ಅಷ್ಟೇ. ಅದಾದಮೇಲೆ ನಾವು ಅವ್ರ ಮನೆಗಳಿಗೆ ಹೋಗಿ, ಅವ್ರ ಊರುಗಳಿಗೆ ಹೋಗಿ ನಾವು ಯಾವ ಥರ ಈ ಕಾರ್ಯರೂಪಕ್ಕೆ ತರಬೇಕು ಅದನ್ನು ಕೆಲಸ ಮಾಡ್ತೀವಿ. ಬರೀ ಇದು ಎಂಡ್ ಅಲ್ಲ, ಇದು ಸ್ಟಾರ್ಟ್. ಸೊ ಇಲ್ಲಿ ರೈತರಿಗೆ ಬೇಕಾಗಿದ್ದಂಥ ಸಮಸ್ಯೆ ಏನೇನು, ಇದು ಮಿಷಿನರಿಗಳಿರ್ಬೋದು, ಅಥವಾ ಯಾವ ಥರ ನೀರು ಬಳಕೆ ಮಾಡಬೇಕು, ಯಾವ ಥರ ಹೊಸ ಕ್ರಾಪ್ಗಳನ್ನು ನೀವು ಇಂಟ್ರಡ್ಯೂಸ್ ಮಾಡಬೇಕು, ಅದಕ್ಕೆ ಮಾರ್ಕೆಟ್ ಎಲ್ಲಿದೆ ಅಂತ ಎಲ್ಲರೂ ಕೇಳ್ತಾರೆ. ಮಾರ್ಕೆಟು ನಿಮ್ಮಲ್ಲೇ ಇದೆ, ಇದನ್ನು ತಿಳಿಸ್ಕೊಡ್ಬೇಕು. ಯಾಕೆಂದರೆ ನಾವು ನಮ್ಮ ಸೊಸೈಟಿಗಳನ್ನು ನಾವು ಜೀವನ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ನನ್ನ ಪ್ರಕಾರ ಅದೇನಾದರೂ ಸಕ್ಸಸ್ಫುಲ್ ಆದರೆ ಐ ಥಿಂಕ್ ತುಂಬ ಒಳ್ಳೆಯದಾಗುತ್ತೆ ರೈತರಿಗೆ ಅಂತ ನನ್ನ ಅನಿಸಿಕೆ. ಇರುವಂಥ ಪ್ರಶ್ನೆ ಒಂದೇ ಸರ್, ನಾವು ತುಂಬ ಚೆನ್ನಾಗಿ ಬೆಳೆ ಬೆಳಿತೀವಿ, ನಮಗೆ ಒಳ್ಳೆ ಮಾರ್ಕೆಟ್ ಇಲ್ಲ. ಒಳ್ಳೆ ಮಾರ್ಕೆಟ್ ಹೋಗಬೇಕು ಅಂದರೆ ತುಂಬ ದೂರಕ್ಕೆ ಹೋಗಬೇಕು, ಅಲ್ಲಿ ಹೋದ್ರೂ ಸಹಿತ ಬೆಲೆ ಸಿಗಲ್ಲ. ಸೊ ಇದಕ್ಕೇನಾದರೂ ಆಲ್ಟರ್ನೇಟಿವ್ ಈ ಒಂದು ಉತ್ಸವದಲ್ಲಿ ಸಿಗುತ್ತೆ. ಅದನ್ನೇ ಮಾಡ್ತಾ ಇದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ, ನಿಮ್ಗೆ ಹೇಳ್ದಂಗೆ ರೈತರು ಅವರ ಜಮೀನು ಬೆಳೆ ಹೆಂಗೆ ಬೆಳಿತೀವಿ, ಅವರು ಉಪಯೋಗಿಸಂಥ ಗುದ್ಲಿ, ಏಕಾಸಿ, ಪಿಕಾಸಿ, ನೊಗ, ಈ ಏನು ಎತ್ತುಗಳನ್ನು ನೋಡ್ಕೊಂಡು ಅವ್ರ ಜಮೀನನ್ನು ಯಾವ ಥರ ಚೆನ್ನಾಗಿ ಇಟ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು, ಮತ್ತು ಬೆಳೆ ಬೆಳಿಬೇಕಂತ ಚೆನ್ನಾಗಿ ಗೊತ್ತು. ಅವ್ರಿಗೆ ಅದು ಪುಣ್ಯಭೂಮಿ, ಅದು ಅವ್ರಿಗೆ. ಅದರಿಂದ ಮುಂದಕ್ಕೆ ನಾವು ಏನು ಮಾಡಬೇಕು, ಅವ್ರ ಬಿಸ್ನೆಸ್ ಮೆನ್ ಅಲ್ಲ, ಅವ್ರಿಗೆ ಬೆಳೀತಿರೋ ಬೆಳೆಗಳಿಗೆ ತಕ್ಕ ಬೆಲೆ ಸಿಗಬೇಕು. ಅದಕ್ಕೆ ಏನು ಮಾಡ್ಬೇಕಂತ ನಾವು ಯೋಚನೆ ಮಾಡಬೇಕು. ಎಲ್ಲರಿಗೂ ಸಹಿತ ಬೆಳೆ ಬೆಳೆಯವರಿಗೆ ಗೊತ್ತಿದೆ, ಮುಂದೆ ಏನು ಮಾಡಬೇಕು ಅನ್ನೋ. ಎಷ್ಟೊಂದು ಜನಕ್ಕೆ ಪಾಪ, ಎಷ್ಟೊಂದು ಜನ ಈಗ ಏನಾಯ್ತದೆ, ಭತ್ತನ ಯಾರೋ ಬರ್ತಾರೆ, ಎಲ್ಲ ತುಂಬ್ಕೊ ಹೋಯ್ತೀನಿ ಅಂತ ಹೇಳ್ತಾರೆ, ತುಂಬ್ಕೊಂಡು ಹೊರಟೋಯ್ತಾರೆ, ಅತಿ ಕಮ್ಮಿ ದುಡ್ಡು ಸಿಗುತ್ತೆ. ಅವ್ರುಗಳಿಗೇನೋ ನಾನು ಸಾಲ ತಗೊಬಿಟ್ಟಿದ್ದೀನಿ, ಬೇಗ ಸಾಲ ತೀರಿಸ್ಬೇಕು ರೈತರಿಗೆ. ಅದರಿಂದ ಅದೊಂದು ಸೈಕಲ್ ಸಿಗಾಕೊಬಿಡ್ತೀವಿ ನಾವು. ಈ ಸೈಕಲಿಂದ ಈಚೆ ತರಬೇಕು ಅನ್ನೋದು ನಮಗೆಲ್ಲ ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕಾಯ್ತದೆ. ಸೊ ಅದಕ್ಕೆ ನಾವು ಸೊಸೈಟಿಗಳನ್ನು ಎಂಪವರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಸೊಸೈಟಿಗಳನ್ನ ಏನು ಮಾಡಿದ್ದೀವಿ, ಇಲ್ಲಿ ತನಕ ಸಾಲ ಇಸ್ಕೊಳ್ಳೋಕ್ಕೆ, ಗೊಬ್ಬರ ತಗೊಳ್ಳೋಕ್ಕೆ ಸಾಲ ನಮ್ಮ ಸೊಸೈಟಿಗಳನ್ನ ಮಾಡ್ಕೊಂಡಿದ್ದೀವಿ. ಸೊಸೈಟಿಗಳು ಯಾಕೆ ಪದಾರ್ಥಗಳನ್ನ ವಾಪಸ್ ರೈತರಿಂದ ಖರೀದಿ ಮಾಡಬಾರ್ದು? ಉದಾಹರಣೆಗೆ 6,000 ರೂಪಾಯಿ ಕೊಟ್ಟು ಒಂದು ಕ್ವಿಂಟಾಲ್ ಅಕ್ಕಿ ತಗೋತೀವಿ, ಒಂದು ಕ್ವಿಂಟಾಲ್ ಭತ್ತನ 1,800ರಿಂದ 2,000 ರೂಪಾಯಿಗೆ ಮಾರ್ತೀವಿ ರೈತರು. ವೇಸ್ಟೇಜ್ ಎಲ್ಲ ತೆಗೀರಿ. ಈಗ ನಾವು ರೈತರಿಗೆ ಇದೇನಾದರೂ ಏನಾಗುತ್ತೆ, ನಿಮ್ಮ ಮಧ್ಯದಲ್ಲಿ ಹೋಗುತ್ತೆ. ಫಸ್ಟು ಮಧ್ಯವರ್ತಿ ಬಂದು ತಗೋತಾನೆ, ಆಮೇಲೆ ಪ್ರಾಸೆಸಿಂಗ್ ಮಾಡಬೇಕು. ಅದಾದಮೇಲೆ ಪ್ರಾಸೆಸಿಂಗ್ ಮಾಡಿದ್ಮೇಲೆ ಬಲ್ಕ್ ತಗೊಳ್ಳೋರು ಇನ್ನೊಬ್ಬ ಇರ್ತಾನೆ, ಬಲ್ಕ್ ತಗೊಂಡು ರೀಟೇಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋರು ಇನ್ನೊಬ್ಬ ಇರ್ತಾನೆ. ಇಡೀ ವ್ಯಾಲ್ಯೂ ಚೈನಲ್ಲಿ ಟ್ರಾನ್ಸ್ಪೋರ್ಟೇಷನ್ನು, ಮಧ್ಯವರ್ತಿಗಳು, ಇವರು ಎಲ್ಲರೂ ಸೇರ್ಕೊಂಡು 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅಂದರೆ ಪರ್ಸೆಂಟೇಜ್ ತಗೊಂಡು ಹೋಗ್ತಾ ಇರ್ತಾರೆ.
ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ, ಈ 30% ಬರ್ತಾ ಇದೆ, ಅದನ್ನು 50-60% ಬರೋದು ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ನಾವುಗಳು ಲೆಕ್ಕಾಚಾರ ಹಾಕಿದಾಗ ನಾವು 3,000 ರೂಪಾಯಿ ಕೊಟ್ಟು ಭತ್ತ ತಗೋಬೋದು. ಈ ಇದಕ್ಕೆಲ್ಲ ಮಧ್ಯದಲ್ಲಿ ತೆಗೆದಾಕಿದ್ರೆ ಮೈಕ್ರೋ ಲೆವೆಲಲ್ಲಿ ಎಕನಾಮಿಕ್ಸ್ನ ಬದಲಾವಣೆ ಮಾಡ್ಬೋದು. ಈ ಅಕಸ್ಮಾತ್ ಇದನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ರೆ ಸೊಸೈಟಿಗಳು ಭತ್ತ ತಗೋಬೋದು. ಅವ್ರಿಗಿರೋಂಥ ದುಡ್ಡು ಏನು ಆದಾಯ ಬಂದಿದೆ ಅದೊಂದು 10%, 20%, 50% ಅವ್ರ ರಿಸ್ಕ್ ಆ್ಯಪಿಟೈಟ್ ಎಷ್ಟಿರ್ತದೆ, ಆ ರಿಸ್ಕ್ ಆ್ಯಪಿಟೈಟ್ ಪ್ರಕಾರ ಬೋರ್ಡ್ ಅಪ್ರೂವಲ್ ತಗೊಂಡು ಭತ್ತ ತಗೊಂಡು ಮುಂದಿನ ವರ್ಷಕ್ಕೆ ಮಾರೋದ. ಗೋಡನ್ಗೆ ಬಾಡಿಗೆ ಕಟ್ಟಿರಿ ಎಲ್ಲಾದರೂ ಒಂದು ಕಡೆ. ಏನು ನಾವೇನು ಗೋಡನ್ ಕಟ್ಟೋ ತನಕ ಕಾಯಬೇಕಾಗೇ ಇಲ್ಲ. ಎಲ್ಲಾದರೂ ಯಾರ್ದಾದ್ರು ಮನೆಯಲ್ಲಿ ಬೀಗ ಹಾಕೊಂಡು ಮಡಿಕೊಂಡ್ರು ನಮಗೆ ಬಾಡಿಗೆ ಮನೆ ಸಿಗ್ತದೆ, ಹಾಕೊಂಡು ಶುರು ಮಾಡ್ಕೋಬೋದು. ಏನು ನಾನ್ ಪೆರಿಷಬಲ್ ಐಟಮ್ಸ್ ಇರ್ತದೆ, ಅಕ್ಕಿ, ರಾಗಿ, ಗೋಧಿ, ಬೇಳೆ, ಕಾಳುಗಳು, ಅದನ್ನು ರೈತರಿಂದ ಡೈರೆಕ್ಟಾಗಿ ನಾವೇ ತಗೊಬಂದು ಇಲ್ಲಿ ಮಾರೋದು. ನಾವು ಅಂಗಡಿಗೆ ಹೋಗಿ ತಗೊಬರೋದ್ರಿಂದ ಈಗ ಮಾರೋದು ಬೇಡ. ಆ ಫೆಸಿಲಿಟೀಸನ್ನ ನಾವು ಮಾಡಿದ್ರೆ ಒಯ್ತಾ ನಾವೇನು ಮಾಡ್ಬೋದು, ನಮ್ಮ ಪಂಚಾಯಿತಿಯ ವ್ಯಾಪ್ತಿಯ, ಸೊಸೈಟಿ ವ್ಯಾಪ್ತಿಯ ಊರುಗಳಿಗೆ ಯಾವ ತಿಂಗಳಲ್ಲಿ ಯಾವ ಪದಾರ್ಥ ಬೇಕು ಅಂತ ನಮಗೆ ಗೊತ್ತಾಯ್ತದೆ. ಒಂದು ವರ್ಷದಲ್ಲಿ ನಾವು ಯಾವ ಹಬ್ಬ ಪ್ಲ್ಯಾನ್ ಮಾಡ್ಕೊಂಡು ಯಾವ ಹಬ್ಬ ಮಾಡಿದಾಗ ಯಾವ ಪದಾರ್ಥ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತು. ಅದ್ರ ಪ್ರಕಾರ ನಾವು ಏನು ಹೇಳ್ಬೋದು ರೈತರಿಗೆ, ಅಪ್ಪ ಈ ಬೆಳೆ ಈ ತಿಂಗಳಿಗೆ ಬಂದಾಗ ನಮ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ, ಇದೇ ಬೆಳೆಯಪ್ಪ ನಾವು ಗ್ಯಾರಂಟಿ ತಗೋತೀವಿ. ರೈತಂಗೆ ಏನಾಯ್ತದೆ ಅವಾಗ, ಅವನು ಬೆಳೆ ಬೆಳೆಯೋದ್ರ ಮೇಲೆ ಫೋಕಸ್ ಮಾಡ್ತಾರೆ, ಮಾರ್ಕೆಟ್ ಬಗ್ಗೆ ಬೇಕಿಲ್ಲ. ಯಾಕೆಂದರೆ ಸೊಸೈಟಿ ಹೇಳ್ತಾರೆ ನಾವು ಸೊಸೈಟಿಲಿ ನಾವು ಗ್ಯಾರಂಟಿ ತಗೋತೀವಿ. ತಗೊಂಡಾಗ ನಾವು ಅದನ್ನು ಅಲ್ಲಿ MSP ಕೊಡೋಕ್ಕೆ ನಾವು ಶುರು ಮಾಡ್ತೀವಿ. ಲಾಭ ಬಂದಿದ್ದರಿಂದನೂ ವಾಪಸ್ ಡಿವಿಡೆಂಡ್ ಬೋನಸ್ ಕೊಡ್ತೀವಲ್ಲ ರೈತನಿಗೆ, ಅಂದರೆ ಏನಂದರೆ ಡಬಲ್ ವ್ಯಾಮಿ. ಈಗ MSPನೂ ಕೊಡ್ತೀವಿ, MSPಗಿಂತ ಜಾಸ್ತಿನೂ ಕೊಡ್ತೀವಿ, ಅದ್ರ ಜೊತೆಗೆ ಶೇರ್ ಹೋಲ್ಡರ್ಗಳಿಗೆ ಡಿವಿಡೆಂಡ್ಸು ಕೊಡ್ತೀವಿ. ಲೇಬರರ್ಸ್ ಯಾರು ಇರ್ತಾರೆ, ಕ್ಲಾಸು ಯಾರು ಜಮೀನು ಇಲ್ಲದೆ ಇರೋಂಥವ್ರು, ಅವ್ರುಗಳಿಗೆ ಉದ್ಯೋಗ ಕೊಡ್ತೀವಿ. ಸೊ ಇದು ಲೋಕಲಲ್ಲಿ ನಾವು ಬದಲಾವಣೆ ಮಾಡಬೇಕಂದ್ರೆ, ಲೋಕಲಲ್ಲಿ ನಾವು ಯಾವ ಥರ ನಮ್ಮ ಬದುಕು ಕಟ್ಕೋಬೇಕು ಅಂತ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಇದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈತನಿಗೆ ಮೂಲ ಕಾರಣ ಆಗ್ತಾ ಇರುವಂಥದ್ದೇ ಬೆಲೆ ಸಿಗ್ತಾ ಇಲ್ಲ ಅಂತ. ಆ ಬೆಲೆ ಸಿಗುವಂಥದಕ್ಕೆ ಮೊದಲು ನಾವೇನಾದರೂ ಗುರಿಯಾಗಿ ಇಟ್ಕೊಂಡ್ರೆ ಎಲ್ಲವೂ ಸಹಿತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ರೈತರ ವಿಚಾರವಾಗಾಯಿತು. ಇನ್ನು ಶಿಕ್ಷಣದ ವಿಚಾರ, ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ, ಈಗ ಸದ್ಯದ ಮಟ್ಟಿಗೆ ಯಾವ ಸ್ಕೂಲ್ಗಳಿಗೆ ಹೋದ್ರೂ ಸಹಿತ 1 ಲಕ್ಷ ರೂಪಾಯಿ ಕೆಳಗಡೆ ಫೀಸ್ ಇಲ್ಲ. ಎಂಥ ಇದು ಇದೆ ಅಂದ್ರೂ ಸಹಿತ 30,000 to 50,000 ರೂಪಾಯಿ ಮಿನಿಮಮ್ ಫೀಸ್ ಇರುವಂಥದ್ದು. ಆದರೆ ಗ್ರಾಮಗಳಲ್ಲಿರುವಂತಹ ಶಾಲೆಗಳಿಗೆ ಕಡಿಮೆ ಫೀಸಲ್ಲಿ, ಅದರಲ್ಲೂ ಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿರುವಂಥದ್ದಕ್ಕೆ ಯಾವ ರೀತಿಯಾಗಿ ಬದಲಾವಣೆಗಳನ್ನು ತರಬಹುದು? AI ತಂತ್ರಜ್ಞಾನವನ್ನು ನೀವೇನೋ ಬಳಕೆ ಮಾಡಿಬಿಟ್ಟು 4 ಶಾಲೆಗಳಲ್ಲಿ ಈಗ ಯಶಸ್ವಿಯಾಗಿ ಏನಂದ್ರೆ ಅದನ್ನು ತರ್ತಿದ್ದೀರಾ ಅಂತ ಗೊತ್ತಾಯಿತು. ಏನದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಐ ಥಿಂಕ್ ಈ ಗೌರ್ಮೆಂಟ್ ಸ್ಕೂಲ್ಸ್ನ ಉಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಎಲ್ಲರದು. ಸರ್ಕಾರ ಆಗಿರ್ಬೋದು, ಜನರಾಗಿರ್ಬೋದು. ಅಗೇನ್ ಅದು ಸ್ವರಾಜ್ಯದ ಥರನೇ ಯೋಚನೆ ಮಾಡ್ಕೊಳ್ಳಿ. ಊರವರೆಲ್ಲ ಸೇರ್ಕೊಂಡು ನಾವು ಇಲ್ಲಿಗೆ ಸೇರಿಸ್ಬೇಕು, ಇಲ್ಲಿಗೆ ಮಕ್ಕಳು ಓದಿಸ್ಬೇಕು ಅಂತ ಎಲ್ಲ ಉತ್ತೇಜನ ಕೊಟ್ಟು ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಅನ್ಕೊಂಡು, ನಮ್ಮ ಶಾಲೆ ನಮ್ಮ ಹೆಮ್ಮೆ, ಈ ಥರ ಒಂದು ಮನಸ್ಥಿತಿನ ನಾವು ಜನರಿಗೆ ತಂದು ಕೊಡಬೇಕಾಯ್ತದೆ. ಶಿಕ್ಷಣದಲ್ಲಿ ನೀವು ಹೇಳ್ತಾ ಇರೋಂಗೆ ಒಬ್ಬರು ಇಬ್ಬರು ಮಕ್ಕಳಿದ್ರೆ ಇಡೀ ದುಡಿಯೋ ಸಂಬಳ ಎಲ್ಲ ಗಾರ್ಮೆಂಟ್ಸ್ ನಮ್ಮ ಹೆಣ್ಮಕ್ಳು ಒಯ್ತಾರೆ, ದುಡಿಯೋ ಸಂಬಳ ಎಲ್ಲ ಪೂರ್ತಿ ಇದಕ್ಕೆ ಫೀಸ್ ಕಟ್ಟೋಕ್ಕೆ ಮುಗಿದೋಯ್ತದೆ. ಇನ್ನೂ ಸಾಲ ಮಾಡೇ ಕಟ್ಟಬೇಕು ಇಬ್ಬರು ಮಕ್ಕಳಿದ್ರೆ. ಸೊ ಇದು ಸಮಸ್ಯೆ. ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿರೋಂಥದ್ದು, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಬೇಕು. ಏನು ಗುಣಮಟ್ಟದ ಶಿಕ್ಷಣ ಪ್ರೈವೇಟಲ್ಲಿ ಸಿಗುತ್ತೆ, ಆ ಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸಿಗಬೇಕು. ಯಾಕೆಂದರೆ ನಮಗೂ ನನ್ನ ಮಕ್ಕಳು ಸೂಟು ಬೂಟು ಹಾಕೊಂಡು ಹೋಗಿ ಕಲೀಲಿ, ಕಂಪ್ಯೂಟ್ರಲ್ಲಿ ಕಲೀಲಿ, ಅವ್ರು ಕಲಿತಾರೆ. ನಮ್ಮ ಮಕ್ಕಳು ಯಾರಿಗಿಂತ ಕಮ್ಮಿ ಇಲ್ಲ. ಅವ್ರಿಗೇನು ಬೇಕು, ಡೈರೆಕ್ಷನ್ ಬೇಕಷ್ಟೇ, ಹಿಂಗೆ ಮಾಡಿ ಅನ್ನೋದನ್ನು. ಸೊ ಇದು ನಾವು ದೊರಕಿಸ್ಕೊಡ್ಬೇಕು. ಅತಿ ಹೆಚ್ಚು ಈಗ ನಾವು ಒಂದು ಟ್ರಾನ್ಸ್ಫಾರ್ಮೇಟಿವ್ ಪಾಲಿಸಿಯನ್ನು ಬದಲಾವಣೆ ಮಾಡಿ ತರಬೇಕು. ಹ್ಯಾಂಡ್ಸ್ ಆನ್ ಜಾಸ್ತಿ ಕೆಲಸ ಮಾಡಿಸ್ಬೇಕು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ತರಬೇಕು, ಕಂಪ್ಯೂಟರ್ಗಳನ್ನು ಹೇಳ್ಕೊಡ್ಬೇಕು, ಮ್ಯಾಥು ಸೈನ್ಸ್ನ ಇನ್ನೂ ಆಳವಾಗಿ ತಿಳಿಸ್ಕೊಡ್ಬೇಕು. AI ಏನೇ ಇರ್ಬೋದು, AI ಬರುತ್ತೆ, ಆದರೆ ಬೇಸಿಕ್ಸ್ ಮ್ಯಾಥು ಸೈನ್ಸ್ ಇವೆಲ್ಲ ಚೆನ್ನಾಗಿ ಅರ್ಥ ಆದರೆ AI ಎಲ್ಲ ಆಟೋಮೆಟಿಕ್ಕಾಗಿ ದೊಡ್ಡವ್ರು ಆಯ್ತಾ ಬೆಳೀತಾ ಕಲ್ತ್ಕೊಳ್ತಾರೆ. ಈಗ ಬೇಕೋ ಬೇಡವೋ ಕನ್ನಡ ಅಂತೂ ಕಲಿತೀವಿ ಊರುಗಳಲ್ಲಿ. ಇಂಗ್ಲೀಷನ್ನು ಈಗ ಒಂದು ಬೇಕೇ ಬೇಕು. ಈಗೇನು AI ಮೂಲಕ ನಾವು ಏನು ಮಾಡಿದ್ದೀವಿ, ಒಂದೊಂದು 4 ಶಾಲೆಗೆ ಪ್ರಾಯೋಗಿಕವಾಗಿ ಈ ಟೂಲ್ಗಳನ್ನು ಕೊಟ್ಟಿದ್ದೀವಿ. ಈ ಅಲೆಕ್ಸಾ ವಾಯ್ಸ್ ಇದೆಯಲ್ಲ ಮಿಷಿನ್ಸ್, ಸೊ ಅದ್ರ ಜೊತೆಗೆ ಕರಿಕ್ಯುಲಮ್ ಕೊಟ್ಟಿದ್ದೀವಿ, ಪುಸ್ತಕಗಳು. ಅದು NGO ಮೂಲಕನೇ ಅವ್ರಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಕೊಟ್ಟಿದ್ದೀವಿ. ಮಕ್ಕಳುಗಳು ಸ್ಕೂಲ್ ಆದಮೇಲೆ ಒಂದು ಅರ್ಧ ಗಂಟೆ 1 hour
ಆ ಅಲೆಕ್ಸಾ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಸೆಂಟೆನ್ಸಸ್ನ ರಿಪೀಟ್ ಮಾಡ್ತೀವಿ, ಸೆಂಟೆನ್ಸಸ್ನ ಕರೆಕ್ಟ್ ಮಾಡ್ತೀವಿ. ಸೊ ಗ್ರ್ಯಾಜುವಲಿ ಕಮ್ಯುನಿಕೇಷನ್ನು ಪ್ಲಸ್ ರೀಡಿಂಗು ಸ್ಕಿಲ್ಸು ಇದನ್ನು ಇಂಪ್ರೂವ್ ಮಾಡ್ಸೋಕ್ಕೆ ಇದು ಒಂದು ಲೆಸ್ ಎಕ್ಸ್ಪೆನ್ಸಿವ್ ಸೊಲ್ಯೂಷನ್. ಈಗ ಜನರು ಬೇಕಿಲ್ಲ ಅದಕ್ಕೆ, ಸೊ ಟೀಚರ್ಗಳು ಬೇಕಿಲ್ಲ, ಆಟೋಮ್ಯಾಟಿಕ್ಕಾಗಿ ಅವರು ಆ ಇನ್ಸ್ಟ್ರೂಮೆಂಟ್ ಜೊತೆ ಅವರು ಕಮ್ಯುನಿಕೇಟ್ ಮಾಡಿಕೊಂಡು ಅವರು ಬೆಳೆಯುವಂಥದ್ದು. ಇದರದ್ದು ಅದೇ ಹೇಳನಲ್ಲ, ಇವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ದೀವಿ. ಯಾವ್ದು ಕ್ಲಿಕ್ ಆಗುತ್ತೆ, ಯಾವ್ದು ಸರಿ ಆಗುತ್ತೆ, ಏನು ಜನರು ಅಕ್ಸೆಪ್ಟ್ ಮಾಡ್ತಾರಾ, ಅಕ್ಸೆಪ್ಟ್ ಮಾಡಲ್ವೋ ಇನ್ನೂ ಗೊತ್ತಿಲ್ಲ. ಅಂದರೆ ಇಲ್ಲಿ ತನಕನೂ ಜನರು ಎಕ್ಸೆಪ್ಟ್ ಮಾಡ್ತಿದ್ದಾರೆ, ಅಕ್ಸೆಪ್ಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅವರು ಫೀಡ್ಬ್ಯಾಕು ಕೊಡ್ತಾರೆ. ಯಾಕೆಂದರೆ ಬರೀ ನಮ್ಗೆ ತೋಚಿದ್ದು ಮಾತ್ರ ನಾವು ಹೇಳೋಕ್ಕಾಗಿಲ್ಲ, ಹಿಂಗೆ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈ ಉತ್ಸವದಲ್ಲಿ ಎರಡನೇ ಅಂಶ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಕಲ್ಪನೆಗಳೇನು ಅಂತ ತೋರಿಸ್ತಿದ್ದೀವಿ. ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಅವ್ರ ಅನಿಸಿಕೆಗಳನ್ನು ನಾವು ತೆಗೆಸ್ಕೊಳ್ಳೋಕ್ಕೆ ಇಲ್ಲಿ ಕರೆಸ್ತಾ ಇರೋಂಥದ್ದು ಇದು. ಏಕೆಂದರೆ ಬರೀ ಒನ್ ಸೈಡ್ ಆಗಬಾರ್ದು, ಏನೇನು ನಮ್ಗೆ ಗೊತ್ತೇ ಇಲ್ಲ, ಹಿಂಗೆ ಮಾಡಿದ್ರೆ ಸರಿ ಆಯ್ತಾಯಿತು, ಹಂಗೆ ಮಾಡಿದ್ರೆ ಸರಿ ಆಯ್ತಾಯಿತು ಅನ್ನೋದು ಇಲ್ಲದೆ, ಅದಕ್ಕೆ ಸಪ್ರೇಟ್ ಟೀಮ್ಗಳು ಸರ್ವೆ ಮಾಡ್ತೀವಿ. ಈಗ ಅದು ಇಂಪಾರ್ಟೆಂಟ್ ನಮಗೆ. ಸೊ ಇದರಲ್ಲಿದೆ ಡಿಸೈನ್ ಥಿಂಕಿಂಗ್ ಮತ್ತು ಎಂಪತಿ ಇಟ್ಕೊಂಡು ಕೆಲಸ ಮಾಡಬೇಕಂದ್ರೆ, ನಾವು ಅವ್ರಿಗೇನು ಬೇಕೋ ಆ ಸಮಸ್ಯೆಗೆ ಅವ್ರಿಗೇನು ಬೇಕೋ ಆ ಥರ ಸೊಲ್ಯೂಷನ್ನ ಬಿಲ್ಡ್ ಮಾಡಬೇಕು. ನಾವಿಲ್ಲಿ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಸೊಲ್ಯೂಷನ್ನ ಬಿಲ್ಡ್ ಮಾಡೋದೇ ಆಗಲ್ಲ. ಗ್ರೌಂಡ್ ಲೆವೆಲಲ್ಲಿ ಇಳಿದು ಅವ್ರು ನಿಜವಾಗ್ಲೂ ಅವ್ರಿಗೆ ನಾವು ಬಿಲ್ಡ್ ಮಾಡಿರೋ ಸಮಸ್ಯೆಗಳು ಎಷ್ಟೊಂದು ಅರ್ಥ ಆಗದೆ ಇರ್ಬೋದು, ಆದರೆ ಅವ್ರಿಗೆ ಅರ್ಥ ಆಗಂಗೆ ಆ ಸಮಸ್ಯೆಗೆ ಸೊಲ್ಯೂಷನ್ ಬಿಲ್ಡ್ ಮಾಡಿದ್ರೆ ಮಾತ್ರ ಅದು ನಾವು ಸಕ್ಸಸ್ಫುಲ್ ಆಗೋದು. ಇದು ಇಂಪಾರ್ಟೆಂಟ್ ಫೀಡ್ಬ್ಯಾಕ್ ಲೂಪ್ ಏನಿದೆ ಮೆಕ್ಯಾನಿಸಮ್, ಅದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಇರೋದು ಅಂದರೆ ಹಳ್ಳಿಗಳ ಲೆಕ್ಕದಲ್ಲಿ ಅಥವಾ ಹಳ್ಳಿಗಳ ವಿಚಾರದಲ್ಲಿ ಅಂದರೆ ಯುವ ಜನತೆಗೆ ಸರಿಯಾದ ರೀತಿಯಲ್ಲಿ ಅಂತಂದರೆ ಕೆಲಸ ಸಿಗ್ತಾ ಇಲ್ಲ, ಮತ್ತು ಯುವ ಜನತೆ ಉದ್ಯಮಗಳತ್ತ ಹೋಗ್ತಾ ಇಲ್ಲ. ಸ್ವತಃ ಅವರು ಉದ್ಯಮವನ್ನು ಸೃಷ್ಟಿ ಮಾಡ್ತಾ ಇಲ್ಲ, ಮತ್ತೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಾಗಿರ್ಬೋದು, ಅಥವಾ ಏನಂದರೆ ಇಲ್ಲಿಂದ ಬಿಟ್ಟು ಬೆಂಗಳೂರು ಕಡೆ ಹೋಗಿ ಎಲ್ಲ ಅಲ್ಲೇನಂದರೆ ಬರೀ ನೀವು ಹೇಳ್ದಂಗೆ 15,000 20,000ಕ್ಕಿಂತ ಕೆಲಸ ಮಾಡ್ತಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಉದ್ಯೋಗಗಳನ್ನು ಯುವಕರು ಸೃಷ್ಟಿ ಮಾಡಬಹುದು, ಮತ್ತು ಯುವಕರು ಇಲ್ಲೇ ಹೇಗೆ ಕೆಲಸವನ್ನು ಏನಂದರೆ ಪಡ್ಕೊಳ್ಬೋದು ಅಂತ? ಎಲ್ಲ ಆಪರ್ಚುನಿಟೀಸ್ ತುಂಬ ಇದೆ ಇಲ್ಲಿ. ನಮಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೂ ಆಪರ್ಚುನಿಟಿ ಇದೆ, ಅವ್ರುಗಳೇ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕೂ ಆಪರ್ಚುನಿಟಿ ಇದೆ. ಅದು ಒಂದು ಮೇಜರ್ ಇಶ್ಯೂ ಆಗಿ ನಾವು ಈ ಸ್ವರಾಜ್ ಉತ್ಸವದಲ್ಲಿ ತಗೊಂಡಿದ್ದೀವಿ. ಈಗ ಯೂತ್ ಆಂಟ್ರಪ್ರಿನರ್ಶಿಪ್ ಏನು ನಾವು ಒಂದಷ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರುಗಳು ಬಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಾವು ಒಂದು 8 ವೀಕ್ ಪ್ರೋಗ್ರಾಮ್ ಮಾಡ್ತೀವಿ. 8 ವೀಕ್ಸಲ್ಲಿ ಏನು ಒಂದೊಂದು ಟೀಮ್ಗೆ ಈಗ 5 ಜನ ಇರ್ತಾರೋ 6 ಜನ ಇರ್ತಾರೋ, ಅವ್ರ ಟೀಮ್ ಬರ್ತಾರೋ, ಅಥವಾ ಇಲ್ಲಿರೋರು ಎಷ್ಟು ಜನ ಸೇರಿಸಿ ನಾವು ಮಾಡ್ತೀವೋ, ಅವ್ರೊಬ್ಬರೇ ಇರ್ತಾರೋ, ಅವ್ರ ಇಷ್ಟ. ಅದು ಯಾವ ಥರ ಐಡಿಯಾಗಳನ್ನು ಅವರೇ ಐಡಿಯಾ ತರ್ಬೋದು, ಇಲ್ಲ ನಮ್ಗೆ ಗೊತ್ತಿರೋಂಗೆ ಈ ಥರ ಉತ್ಪನ್ನಗಳು ಮಾಡ್ಬೋದು, ಅಥವಾ ಈ ಒಂದು ಸ್ಟಾರ್ಟಪ್ ಥರ ಮಾಡಿ ಅಂತ ಹೇಳ್ಬೋದು. ಅವರಿಂದ ಬಂದರೆ ಐಡಿಯಾ ಇನ್ನೂ ಜಾಸ್ತಿ ಒಳ್ಳೇದು, ಯಾಕೆಂದರೆ ಅವ್ರ ಐಡಿಯಾನ ನಾವು ಸಕ್ಸಸ್ಫುಲ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಈಗ ಬೇರೆಯವ್ರ ಐಡಿಯಾ ತಗೊಂಡು ನೀವು ಸಕ್ಸಸ್ಫುಲ್ ಮಾಡೋಕ್ಕೆ ಕಷ್ಟ. ಸೊ ನಾವು ಎನ್ಕರೇಜ್ ಮಾಡ್ತಾ ಇರೋದು ಏನಂದರೆ, ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಸಾವಿರಾರು ಪ್ರಾಬ್ಲಮ್ಸ್ ನಮ್ಮ ಸುತ್ತಾ ಇದೆ. ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ಗಳನ್ನು, ಅದಕ್ಕೆ ಸೊಲ್ಯೂಷನ್ ಹುಡ್ಕೋದ್ರ ಮೂಲಕ ಒಂದು ಸಣ್ಣ ಸಂಸ್ಥೆಗಳನ್ನು ಶುರು ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. ಅದಕ್ಕೆ ಏನು ಮಾಡ್ತೀವಿ, ಇನ್ಕ್ಯುಬೇಟ್ ಮಾಡ್ತೀವಿ. ಈಗ 8 ವೀಕ್ ನಾವು ಅವ್ರಿಗೆ ಏನೇನು ಮಾಡಬೇಕು, ಯಾವ ಥರ ಬಿಸ್ನೆಸ್ ಬರೀಬೇಕು, ಯಾವ ಥರ ಬಿಸ್ನೆಸ್ ಮಾಡಬೇಕು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಯಾವ ಥರ ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ಗಳನ್ನ ಯಾವ ಥರ ನೋಡಬೇಕು, ಮತ್ತು ಬ್ರ್ಯಾಂಡಿಂಗ್ ಯಾವ ಥರ ಮಾಡಬೇಕು, ಇದಿಷ್ಟು ಟ್ರೈನಿಂಗ್ ಕೊಟ್ಟು ಈಚೆ ಕಳಿಸ್ತೀವಿ. ಓಕೆ, ಅಂದರೆ ಪೂರ್ತಿ ಕಂಪ್ಲೀಟ್ ಆಗಿ ಅಂದರೆ ಅವ್ರಿಗೆ ಅಂದರೆ ಕಳಿಸ್ತೀವಿ ಅಂದ ತಕ್ಷಣ ಓಟೋಗಿಲ್ಲ, ನಮ್ಮದು ಜೊತೆಗೆ ಸಂಪರ್ಕದಲ್ಲಿರ್ತಾರೆ, ಅವ್ರುಗಳಿಗೆ ಏನು ಸಪೋರ್ಟ್ ಬೇಕು ಅದಕ್ಕೆ ಒಂದು ಸೆಪ್ರೇಟ್ ಟೀಮ್ ಇದೆ. ಸೊ ಅದನ್ನು ಮಾಡ್ತಾಯಿದ್ವಿ. ಇದೆಲ್ಲ ರೈತ ಸಂಘಟನೆ ಮೂಲಕ ನಾವು ಈ ಒಂದು ತಳಮಟ್ಟದ ಸಮಸ್ಯೆಗಳಿಗೆ ರಚನಾತ್ಮಕ ಹೋರಾಟಗಳ ಮೂಲಕ ನಾವು ಗ್ರಾಮ ಸ್ವರಾಜ್ಯದ ಕಲ್ಪನೆ ಏನಿತ್ತು ಗಾಂಧೀಜಿಯವ್ರನ್ನ, ಅದನ್ನು ವಾಪಸ್ಸು ಅನುಷ್ಠಾನ ಮಾಡೋದಕ್ಕಿಂತ ಅನ್ನೋದಕ್ಕಿಂತ ಲೈಮ್ಲೈಟಿಗೆ ತಂದು ಜನರಿಗೆ ಇದೇ ಬೆಸ್ಟ್ ಸೊಲ್ಯೂಷನ್ನು, ನಮ್ಮ ಹಿಸ್ಟ್ರಿ ಬುಕ್ಸಲ್ಲೇ ಆಗಲೇ ಇದೆ, ನೀವು ಆಗಲೇ ಮಾಡ್ತಿದ್ರಿ, ಅದಕ್ಕೆ ವಾಪಸ್ ಹೋಗಿ ಅಂತ ಹೇಳಕ್ಕೆ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.